ಮೋದಿ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಸಿಎಂ ಭಾಗಿಯಾಗಿಲ್ಲ. ತೈಲ ಬಿಕ್ಕಟ್ಟು ಸಂಬಂಧ ಸಭೆ ನಡೆಸ್ತಾ ಇರುವಂತದ್ದು. ಮೋದಿ ಮಹತ್ವದ ಸಭೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಗೈರಾಗಿರುವಂತದ್ದು. ಸಭೆಯಲ್ಲಿ ಭಾಗಿಯಾಗಿಲ್ಲ. ತೈಲ ಬಿಕ್ಕಟ್ಟು ಸಂಬಂಧ ಮೋದಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಬದಲಿಗೆ ಸಚಿವ ಮುನಿಯಪ್ಪ ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ತೈಲ ಕೊರತೆಯಾದರೆ ಹೇಗೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು, ಹೇಗೆಲ್ಲ ಸಿದ್ಧತೆ ಇರಬೇಕು, ಪ್ಲಾನಿಂಗ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನ ಆಯೋಜನೆ ಮಾಡಿರುವಂಥದ್ದು. ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಹೇಗೆ ಆಗಿದೆ, ಪರ್ಯಾಯ ಕ್ರಮಗಳಾಗಿ ಏನೆಲ್ಲ ಕೈಗೊಳ್ಳಬಹುದು ಕ್ರಮಗಳನ್ನ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗೆ ಕೊರತೆ ಇಲ್ಲ ದೇಶದಲ್ಲಿ. ಜಿಪಿಜಿ ಕಾಳಸಂತೆ ಮಾರಾಟ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಗತ್ಯ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಒಂದು ಸಭೆಯಲ್ಲಿ. ಮೋದಿ ನಡೆಸ್ತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಆಬ್ಸೆಂಟ್. ಚುನಾವಣೆ ನೀತಿ ಸಂಹಿತೆ ಇರುವಂತಹ ಹಿನ್ನೆಲೆ ಸಿಎಂ ಭಾಗಿಯಾಗಿಲ್ಲ ಅನ್ನುವಂಥದ್ದು. ತೈಲ ಬಿಕ್ಕಟ್ಟು ಸಂಬಂಧ ಆಯೋಜನೆ ಮಾಡಿರುವಂತಹ ಸಭೆ, ಮೋದಿ ಆಯೋಜನೆ ಮಾಡಿರುವಂತಹ ಮಹತ್ವದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಬದಲಿಗೆ ಮುನಿಯಪ್ಪ ಭಾಗಿಯಾಗಿದ್ದಾರೆ. ಸಚಿವ ಮುನಿಯಪ್ಪನವರು ಈ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಬದಲಿಗೆ ತೈಲ ಕೊರತೆ ಆದರೆ ಹೇಗೆಲ್ಲ ನಾವು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಳ್ಬೇಕು, ಸಿದ್ಧತೆ ಪ್ರಿಪರೇಷನ್ಸ್ ಇರಬೇಕು ಬಿಫೋರ್ ದಟ್, ಈ ಬಗ್ಗೆ ಸಂವಾದವನ್ನ ನಡೆಸ್ತಾ ಇರುವಂಥದ್ದು ಸಭೆಯಲ್ಲಿ. ಮತ್ತೆ ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಏನೆಲ್ಲ ಅಭಾವಗಳು ಉಂಟಾಗಿದೆ, ಯಾವ ರೀತಿಯಾಗಿ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಕಾರ್ಯಗಳು ಆಗಬೇಕು. ಇನ್ನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್, ಗ್ಯಾಸ್ಗೆ ಏನು ಕೂಡ ಕೊರತೆ ಇಲ್ಲ. ಜಿಪಿಜಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಅದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು, ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅಗತ್ಯ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಒಂದು ಸಭೆಯಲ್ಲಿ ಸಲಹೆಯನ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ಸಿದ್ದರಾಮಯ್ಯ ಗೈರಾಗಿರುವಂಥದ್ದು. ಬದಲಿಗೆ ಮುನಿಯಪ್ಪ ಅವರನ್ನ ಕಳಿಸಿದ್ದಾರೆ. ಸಚಿವ ಮುನಿಯಪ್ಪನವರು ಈ ಸಭೆಯಲ್ಲಿ ಹಾಜರಾಗಿರುವಂಥದ್ದು. ಸೊ ಏನೆಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು ಮುಂದೆ ಇದೇ ರೀತಿಯಾಗಿ ಯುದ್ಧ ಕಂಟಿನ್ಯೂ ಆದರೆ. ಸೊ ಈಗ ಆಲ್ರೆಡಿ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು, ತೈಲ ಬಿಕ್ಕಟ್ಟುಗಳು ಉಂಟಾಗ್ತಾ ಇರುವಂಥದ್ದು. ಸೊ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಬಾರ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡಬಹುದು, ಕುಂದುಕೊರತೆಗಳಾಗದೇ ಇರೋ ಹಾಗೆ ಅಂತ ಹೇಳ್ಬಿಟ್ಟು ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಸಂವಾದ ಕೂಡ ನಡೀತಾ ಇದೆ. ಯಾವ ರೀತಿಯಾಗಿ ನಾವು ಬಿಫೋರ್ ದಟ್ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಳ್ಬೇಕು, ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಡೆಸ್ತಾ ಇರುವಂತಹ ಒಂದು ಸಭೆ. ಸೊ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಗೈರಾಗಿರುವಂಥದ್ದು. ಅವರ ಬದಲಿಗೆ ಸಚಿವ ಮುನಿಯಪ್ಪ ಹಾಜರಾಗಿದ್ದಾರೆ ಸಭೆಯಲ್ಲಿ. ಸಭೆ ನಡೀತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ.